ಹಲೋ, ಹೂ ಇಸ್ ಸ್ಪೀಕಿಂಗ್ ಪ್ಲೀಸ್? ತಾರ ಸೀತಾರ ನಿಮ್ಮ ಕಾಲೇಜ್ ಕಟ್ಸಿದಾರಲ್ಲ ಧಣಿ, ಅವರ ಮುದ್ದಿನ ಹೆಂಡತಿಯ ಮುದ್ದಿನ ಅಣ್ಣ. ಸರ್ ನೀವಾ? ಆ, ಮಾವ, ವಿಜಯ್ ಮಾವ. ಹೇಳಿ ಸರ್. ಸಿಂಪಲ್ ಮ್ಯಾಟರು. ವಿಜಯ್ ಮುಂದಿನ 2 ಗೇಮನ್ನು ಗೆಲ್ಲಬೇಕು. ಸರ್ ಅದು ಅದು ಹ್ಞೂ, ಅದೇ ಹೇಳ್ತಿರೋದು ಸರ್, ನಮ್ಮ ಆಟನ ನೀವು ಆಡಿ ಅಂತ. ಸರ್ ತಪ್ಪಲ್ವಾ? ನನ್ನ ತಂಗೆಮ್ಮನ ಮಾತ ನೀವು ಒಪ್ಪಲ್ವೇ? ಹಾಗಲ್ಲ ಸರ್, ಪರೀಕ್ಷೆ ಆಗಿದ್ರೆ ಕಾಪಿ ಮಾಡಿಸ್ಬೋದಾಗಿತ್ತು. ಹ್ಞೂ, ಇದು ನಿಮ್ಮ ಜೀವನ ಪರೀಕ್ಷೆ ಅಂತ ತಿಳ್ಕೊಳ್ಳಿ ಸರ್. ಕಣ್ಣು ಮುಚ್ಕೊಂಡು ಸ್ವಲ್ಪ ಅಕ್ರಮ ಸಕ್ರಮ ಮಾಡ್ಕೊಳ್ಳಿ. ಯಾಕೆ ಆಗಲ್ವೇ? ಸಮಥಿಂಗ್ ಬಾದರಿಂಗ್. ಇತ್ತೀಚಿನ ದಿನಗಳಲ್ಲಿ ಮ್ಯಾಚ್ ಫಿಕ್ಸಿಂಗ್ ಕಾಮನ್. ಹಲೋ ಹಲೋ, ಹೇಳಿದ್ದಾಗಬೇಕು ಸರ್, ಇಲ್ಲ ಅಂದರೆ ನನ್ನ ತಂಗಿಯಮ್ಮನ ಸಿಟ್ಟು. ಸರಿ ಸರ್, ಮಾಡ್ತೀನಿ. ಮತ್ತೆ ಯಾಕೆ ತಡ ಸರ್? ಹೋಗಿ ಅಂಪೈರ್ಗೆ ಹೇಳಿ. ನಮ್ಮ ವಿಜಯ್ ಸೋಲ್ಬಾರ್ದು ಸರ್. ಗೊತ್ತಾಯ್ತಾ ಸರ್? ಫೋನ್ ಕಟ್ ಮಾಡಲಾ? ಆಯ್ತು ಸರ್. ಒಳ್ಳೆ ಪ್ರಿನ್ಸಿಪಲ್, ಇಷ್ಟ ಆಯ್ತು ನನಗೆ. ಡೀಲ್ ಓಕೆ. ನನ್ನನ್ನು ಕ್ಷಮಿಸ್ಬಿಡು ಗೀತಾ. ನೀನು ಗೆಲ್ಲಬೇಕು ಅಂತ ನನ್ನ ಮನಸ್ಸು ಬಯಸ್ತಿತ್ತು. ನೀನು ಸೋಲ್ಬೇಕು ಅಂತ ಮೇಲಿನ ನಿರ್ಧಾರ ಆಗಿದ್ದೆ. ಆ ನಿರ್ಧಾರನ ಮೀರೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಗೀತಾ. ಕ್ಷಮಿಸ್ಬಿಡು ನನಗೆ. ರೋಹಿತ್. ಹಾಂ ಸರ್. ವೆಂಕಟೇಶ್, ಸ್ವಲ್ಪ ಮುಂದೆ ಹೋಗಿ. ಹಂಗೆ ಹೇಳಿ ಸರ್. ತುಂಬ ಟೆನ್ಷನ್ ಆಗ್ತಾ ಇದ್ದೀರಿ. ಹೌದು ಸರ್, ನಮ್ಮ ಹೆಣ್ಮಕ್ಳು 2 ಪಂದ್ಯನೂ ಗೆದ್ಬಿಡ್ತಾರೇನೋ ಅಂತ ಅನ್ನಿಸ್ತಾ ಇದೆ ಸರ್. ಆದರೆ ಅವರು ಸೋಲ್ಬೇಕು ರೀ. ಸರ್, ಏನು ಹೇಳ್ತಾ ಇದ್ದೀರಾ? ಒತ್ತಡ ಮೇಲಿಂದ ಬರ್ತಾ ಇದೆ. ವಿಜಯ್ ಗೆಲ್ಲಬೇಕು ಅಷ್ಟೇ ರೀ. ತಪ್ಪಲ್ವಾ ಸರ್? ವಿಧಿ ಇಲ್ಲ ರೀ, ಏನು ಮಾಡೋಕ್ಕಾಗಲ್ಲ. ಕ್ರೀಡೆ ಮುಂದೆ ತುಂಬಾ ಚಿಕ್ಕವರಾಗಲ್ವಾ ಸರ್? ಚಿಕ್ಕವರು ದೊಡ್ಡವರು ಆಗೋದು ಪ್ರಾಣ ಉಳಿದ್ರೆ ತಾನೆ. ಅರ್ಥ ಆಯ್ತು ಸರ್. ಮಾತಾಡಿದ ಮೇಡಮ್ಮ ಸರ್? ರೇ ರೋಹಿತ್, ಪ್ರಶ್ನೆ ಎಲ್ಲ ಕೇಳ್ಬೇಡಿ. ವಿಜಯ್ ಗೆಲ್ಬೇಕು ಅಷ್ಟೇ. ಅದಕ್ಕೆ ಏನ್ ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡಿ. ಆಯ್ತು ಸರ್. ಇದರಲ್ಲಿ ಹುಡುಗರ ತಂಡದಿಂದ 3 ಜನ ಭಾಗವಹಿಸಬೇಕು, ಹುಡುಗಿಯರ ತಂಡದಿಂದ 3 ಜನ ಭಾಗವಹಿಸಬೇಕು. 2 ತಂಡದಿಂದಲೂ 3 ಜನ ಬಂದು ನಿಲ್ಲಬೇಕು. ಜಂಪ್. ಈಗ ಅದೇ ಎತ್ತರವನ್ನು ಹಾರಲು ಮುನ್ನುಗ್ತಿರೋದು ಹುಡುಗಿಯರ ತಂಡದಿಂದ ದಿವ್ಯಾ. ಜಂಪ್. Yeah, Divya, come on, come on, come on, come on.
ಏನೇ ಮೋಸ ಆಯ್ತು? ನಮ್ಮ ಹುಡ್ಗ ಕ್ಲಿಯರ್ ಮಾಡ್ದ, ನಿಮ್ ಹುಡ್ಗಿ ಆಗಿಲ್ಲ ಅಷ್ಟೇ. ಇಲ್ಲ, ದಿವ್ಯಾ ಎಗರ್ಬೇಕಾದ್ರೆ ಸ್ಟಿಕ್ ಮೇಲ್ ಮಾಡಿದ್ರು. ಅದು ನಿಮ್ ಭ್ರಮೆ. ಏಯ್ ಸುಮ್ನೆ ಶಶಿ, ಸುಮ್ನೆ ಮಾತು ಯಾಕೆ ಖರ್ಚು ಮಾಡ್ತೀಯ? ನೆಕ್ಸ್ಟ್ ಎಗರ್ಬೇಕಾಗಿರೋ ನೀನು, ಅದ್ರ ಬಗ್ಗೆ ಗಮನ ಕೊಡೋ. ಗೀತಾ, ನಾನು ಆರ್ಬೇಕಾದ್ರೆ ಬಿಟ್ರು ಕಣೆ ಮೇಲೆ. ಇಲ್ಲ ಅಂತಿದಾರ ಕಣ ಇವ್ರು. ಇರು, ಈಗ ನೋಡೋಣ. ಸರ್, ನೆಕ್ಸ್ಟ್ ಲೆವೆಲ್ ಫಿಕ್ಸ್ ಮಾಡಿ. ನಮ್ಮ ಹುಡುಗಂಗೆ ಇನ್ನ ಐಟೆಗ್ರೋ ತಾಕತ್ತಿದೆ. ಈಗ ಹುಡುಗಿಯರ ತಂಡದಿಂದ ಇದನ್ನು ಕ್ಲಿಯರ್ ಮಾಡಲು ಬರ್ತಿದ್ದಾರೆ ಶರಣ್ಯ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ. ಏನೇ ಸುಶೀಲ, ಏನ್ ಮಾಡ್ತಿದ್ಯಾ? ಬೇಳೆ ಹೊರಗಾಕಣ ಅಂತ. ಅಯ್ಯೋ, ಅದನ್ನ ಅಲ್ಲಿಟ್ಟು ಬಾರೆ. ಊರು ಏನೇ ಯಾಕಾಗ ನೋಡ್ತಿದ್ಯಾ? ಏನಿಲ್ಲ ರೀ, ನೀವ್ ಯಾವತ್ತೂ ಇಷ್ಟು ಖುಷಿ ಆಗಿದ್ದಿದ್ದು ನಾನು ನೋಡೇ ಇಲ್ಲ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅಣ್ಣವ್ರು ಹೇಳಿದ್ವೇನೆ. ಏನೇ ಬಂದ್ರು ಜೀವನದಲ್ಲಿ ನಗ್ನಗ್ತಾ ಇರಬೇಕು. ಮನೆಗೆ ಬಂದ ತಕ್ಷಣ ಎದುರುಗಡೆ ಇರೋರ್ ಮುಖದಲ್ಲೂ ನಗು ಇರಬೇಕು. ಯಾಕ್ರಿ ಸ್ವೀಟು, ನಮ್ ಗೀತಾ ಏನಾದ್ರೂ ಪರೀಕ್ಷೆಲಿ ಫಸ್ಟ್ ಬಂದ್ಲಾ? ಅಯ್ಯೋ ದಡ್ಡಿ ಅಲ್ವೇ, ಈ ತಾಯಂದ್ರ ಪ್ರಪಂಚನೇ ಬಹಳ ಚಿಕ್ಕದು ಅಲ್ವಾ? ಮನೆ, ಮಕ್ಕಳು, ಊಟ, ತಿಂಡಿ, ಓದು, ಪಾಸು ಇಷ್ಟೇನೇನೆ ತಾಯಂದ್ರ ಪ್ರಪಂಚ. ಆದ್ರೆ ತಂದೆದಿರ ಪ್ರಪಂಚ ನೋಡು, ಜವಾಬ್ದಾರಿ, ಮದುವೆ, ಸಮಾರಂಭ ಎಲ್ಲ ದೊಡ್ಡ ದೊಡ್ಡ ವಿಷಯನೇ. ಇದರಲ್ಲಿ ಈ ಸ್ವೀಟಿಗೆ ಸಂಬಂಧಪಟ್ಟ ವಿಷಯ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಿರೋ ವಿಷಯನೇ ಮತ್ತೆ ಮತ್ತೆ ಕೇಳ್ತೀಯಲ್ಲೇ ಸುಶೀಲಾ. ನಾಳೆ ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ಯಾವ ಗೆಸ್ಟ್ ರೀ? ನನಗೆ ನೀವೇನು ಹೇಳಲೇ ಇಲ್ಲ. ಸುಶೀಲಾ, ನೀನು ಬರ್ತಾ ಬರ್ತಾ ಮರವು ಜಾಸ್ತಿ ಆಗ್ತಿದೆ ಕಣೆ. ನಾಳೆ ಬರೋ ಗೆಸ್ಟ್ಗಳಿಗೆ ತಿಂಡಿ ತಯಾರಿ ಜೋರಾಗಿರ್ಲಿ. ಆಮೇಲೆ ಕೇಸರಿ ಬಾತ್ಗೆ ದ್ರಾಕ್ಷಿ ಗೋಡಂಬಿನ ಹಿಡ್ತಾ ಮಾಡೋದು ಬೇಡ. ತೋ ಸ್ವೀಟ್ ತೊಗೊಂಡೋಗಿ ಫ್ರಿಡ್ಜಲ್ಲಿ ಭದ್ರವಾಗಿಡು. ಹೊರಗಡೆ ಇಟ್ರೆ ಇರುವೆ ಮುತ್ಕೊಂಡ್ಬಿಡುತ್ತೆ ಕಣೆ. ಏನೇ ಹಂಗ ನೋಡ್ತಿದ್ಯಾ? ನೋಡು, ನಾಳೆ ಗೀತೆಗೆ ರಜಾ ಹಾಕ ಕೇಳು. ಅಲ್ಲ, ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ದಡ್ಡಿ, ನಾಳೆ ಗೀತೆ ನೋಡೋದಕ್ಕೆ ಗಂಡು ಬರ್ತಿದ್ದಾನೆ ಕಣೆ, ಅದಕ್ಕೆ ಈ ಸಂಭ್ರಮ. ಯಾರು? ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ನಿನ್ನೆ ಫೋಟೋ ತೋರಿಸಿದ್ನಲ್ಲ ಅವನೇ. ನಿಂಗೊಂದು ವಿಷಯ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ತಾನೇ? ನಮ್ ಗೇದಿನ ಫೋಟೋ ನೋಡಿದ ತಕ್ಷಣ ಗಂಡಿನ ಮನೆಯವರು ತಪ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಗಂಡಿನಪ್ಪ ಬೆಳಿಗ್ಗೆ ತಾನೇ ಫೋನ್ ಮಾಡಿದ್ರು, ಅವ್ರು ಬರ್ತಾರಂತೆ. ಇನ್ ಕೂತು ಎದುರು ಬದ್ರು ಮಾತುಕತೆ ಆಗ್ಬಿಟ್ರೆ ಮದ್ವೆ ಆದಂಗೇನೆ. ಅಯ್ಯೋ ದೇವ್ರೆ, ಕಾವ್ಯನ ಹತ್ರ ನಾಳೆನೆ ನಿಮ್ಮಪ್ಪ ಗಂಡನ ಕರೆಸ್ಬಿಡ್ತಾರ ಅಂತ ಹೇಳ್ದೆ. ಈಗ ನೋಡಿದ್ರೆ ಇವ್ರು ನಾಳೆನೆ ಗಂಡನ ಕರೆಸ್ತಿದಾರಲ್ಲ. ಆಮೇಲೆ ಸುಶೀಲಾ, ನಾಳೆ ಗೀತಂಗೆ ನಾನು ನಿನ್ನ ನೋಡಕ್ ಬಂದಾಗ ಹುಟ್ಕೊಂಡಿದ್ಯಲ್ಲ ಸೀರೆ, ಅದನ್ನೇ ಉಡ್ಸೆ.
ಯಾಕೆ ಅಂದ್ರೆ ಅದು ಅದೃಷ್ಟದ ಸೀರೆ. ನಾನು ನಿನ್ನ ನೋಡಿ ಒಪ್ಕೊಂಡಲ್ಲ, ನಿನಗೆ ಒಳ್ಳೆ ಮನೆ ಗಂಡ ಸಿಗ್ತಾ, ಹಾಗೆ ಗೀತಂಗೂ ಸಿಗ್ಲಿ ಅಂತ. ಕಮಾನ್ ಶರಣ್ಯ, ಇದ್ ನಿನಗಾಗತ್ತೆ. ಇದ್ರಲ್ಲಿ ನೀನ್ ಗೆಲ್ತ್ಯಾ. ಏನ್ರಿ ಇಷ್ಟೊಂದು ಮೋಸ ಮಾಡ್ತಾ ಇದ್ದೀರಾ ಸರ್? ನೀವ್ ಮೋಸ ಮಾಡ್ತಾ ಇದ್ದೀರಾ ಸರ್. ನಮ್ ಹುಡುಗಿರ್ ಜಂಪ್ ಮಾಡುವಾಗ ಮಾತ್ರ ಸ್ಟಿಕ್ ನ ಮೇಲೆ ಎತ್ತಾ ಇದ್ದೀರಾ. ಇದು ರಾಂಗ್ ಅಲ್ವಾ ಸರ್? ಏನಮ್ಮ ನೀನು ಅಂಪೈರ್ಗಳೇ ಮೋಸ ಮಾಡ್ತಾ ಇದಾರೆ ಅಂತ ಇದೆಯಾ? ನಾವಿಲ್ಲಿ ಬಂದಿರೋದು ನ್ಯಾಯವಾಗಿ ಆಟ ಆಡ್ಸಕ್ಕೆ, ಮೋಸ ಮಾಡಕ್ಕಲ್ಲ. ಆದ್ರೆ ಮೋಸ ನಡೀತಿದೆ ಸರ್. ಎಲ್ರು ನೋಡಿದ್ದಾರೆ, ನೋಡ್ತಿದ್ದಾರೆ. ನೋಡಿ, ನೀವು ಈ ರೀತಿ ಮಾತಾಡೋದು ತಪ್ಪು. ಅಂಪೈರ್ಗಳ ವಿರುದ್ಧ ದೋಷಾರೋಪಣೆ ಮಾಡ್ತಾ ಇದ್ದೀರಾ.